ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಜ್ಞಾನೋಪದೇಶವನ್ನು ಮಾಡ್ತಾಯಿದ್ರು. ಆತ್ಮನು ಜಗತ್ತೆಂಬ ತಿಲದಲ್ಲಿರುವ ತೈಲವು. ಆತ್ಮನು ಜಗತ್ತೆಂಬ ತಿಲದಲ್ಲಿ, ಅಂದರೆ ಜಗತ್ತು ಎನ್ನುವುದು ಒಂದು ಎಳ್ಳಿದ್ದಂತೆ. ಆ ಎಳ್ಳಿನೊಳಗಿರ್ತಕ್ಕಂಥ ಎಣ್ಣೆಯ ರೀತಿಯಲ್ಲಿ ಪರಮಾತ್ಮನು ಜಗತ್ತಿನಲ್ಲಿದ್ದಾನೆ ಅಂತ. ಈಗ ಪರಮಾತ್ಮನನ್ನು ನೋಡ್ಬೇಕಾದ್ರೆ ಜಗತ್ತೆಲ್ಲವನ್ನು ಹಿಡಿದು ಹಿಂಡಬೇಕು ಅಂತ ಅಲ್ವಾ? ಅದರ ಅರ್ಥ ಜಗತ್ತಿನಲ್ಲಿ ಸರ್ವ ವ್ಯಾಪಕನಾಗಿದ್ದಾನೆ ಪರಮಾತ್ಮ. ಯಾವ ರೀತಿಯಲ್ಲಿದ್ದಾನೆ ಜಗತ್ತಿನಲ್ಲಿ ಅಂದರೆ, ಜಗತ್ತನ್ನು ಬೇರ್ಪಡಿಸಿ ನೋಡಿದ್ರೆ ಪರಮಾತ್ಮ ಇದ್ದಾನೆ. ಜಗತ್ತನ್ನು ಬೇರ್ಪಡಿಸೋ ಶಕ್ತಿ ಬೇಕಲ್ಲ. ಅದರಿಂದ ಆತ್ಮನು ಜಗತ್ತೆಂಬ ತಿಲದಲ್ಲಿರುವ ತೈಲವು. ಆ ಆತ್ಮನು ಜಗತ್ತೆಂಬ ವೃಕ್ಷಕ್ಕೆ ರಸರೂಪನಾಗಿರುವನು. ಆ ಆತ್ಮನು ಜಗತ್ತೆಂಬ ಪಶುವಿಗೆ ಪಾಲಕನು. ಜಗತ್ತು ಒಂದು ಪಶುವಿದ್ದಂತೆ, ಅದರ ಪಾಲನೆ ಮಾಡ್ತಕ್ಕಂಥವನು ಪರಮಾತ್ಮನು. ಆತ್ಮನು ಜಗತ್ತೆಂಬ ವೃಕ್ಷಕ್ಕೆ ರಸರೂಪನಾಗಿರುವನು. ಈಗ ಒಂದು ಮರ ಚೆನ್ನಾಗಿ ನಳನಳಿಸ್ಬೇಕಾದ್ರೆ ಅದರಲ್ಲಿ ಸಾರಾಂಶ ಇರಬೇಕಲ್ಲ. ಆ ರಸರೂಪನಾಗಿ ಪರಮಾತ್ಮ ಇದ್ದಾನೆ. ಇಲ್ಲಾಂದರೆ ನಿಸ್ಸಾರವಾಗಿ ಕಾಣ್ತದೆ ಜಗತ್ತು. ಏನೂ ಇಲ್ಲದ ಒಣಗಿ ಕುಟ್ಟು ಹಿಡಿತಾ ಇರ್ತಕ್ಕಂಥ ಮರ ಯಾವ ರೀತಿ ಇದೆಯೋ ಆ ರೀತಿ ಆಗತ್ತೆ ಜಗತ್ತು, ಪರಮಾತ್ಮನ ಇರುವಿಕೆ ಇಲ್ಲದೆ ಹೋದರೆ. ಆದರೆ ಪರಮಾತ್ಮ ಎಂದೆಂದೂ ಇರ್ತಕ್ಕಂಥವನು. ಎಂದೆಂದೂ ಇರ್ತಕ್ಕಂಥ ಪರಮಾತ್ಮನಲ್ಲಿ ಜಗತ್ತು ಹೇಗೆ ಕಾಣಿಸ್ತದಪ್ಪ ಅಂದರೆ, ರಸರೂಪವಾಗಿರ್ತಕ್ಕಂಥ ಮರದ ರೀತಿಯಲ್ಲಿ ಜಗತ್ತು ಕಾಣ್ತದೆ. ರಸರೂಪನಾಗಿ ಪರಮಾತ್ಮನಿದ್ದಾನೆ. ಪ್ರಾಣಿಗಳೆಂಬ ಮುತ್ತುಗಳನ್ನೆಲ್ಲ ಹಿಡಿದಿರುವ ತಂತು ಆತನು. ಒಂದು ದಾರ, ಮುತ್ತಿನ ಮಣಿಗಳನ್ನ ಪೋಣಿಸಿರುವ ದಾರ ಹೇಗಿದೆಯೋ ಆ ರೀತಿಯಲ್ಲಿ ಪ್ರಾಣಿಗಳೆಂಬ 84 ಲಕ್ಷ ಜೀವರಾಶಿಗಳು ಅಂತ ಏನು ಕರೀತಾರಲ್ಲ, ಆ ಜೀವರಾಶಿಗಳು ಒಂದೊಂದು ಗುಂಪು ಒಂದೊಂದು ಮಣಿ ಅಂತ ಇಟ್ಕೊಂಡ್ರೆ ಪರಮಾತ್ಮ ದಾರ ಇದ್ದಂತೆ, ತಂತುವಿನ ರೀತಿಯಲ್ಲಿ. ಹಾಸುವಕ್ಕಾಗಿ ಸೇರಿಕೊಂಡು ಎಲ್ಲವನ್ನು ಧರಿಸಿರುವ ಆಕಾಶವೇ ಆತನು. ಈ ರೀತಿಯ ಎಲ್ಲದರಲ್ಲಿಯೂ ಹಾಸುವಕ್ಕಾಗಿ ಸೇರಿಕೊಂಡಿದ್ದಾನೆ ಆತನು. ಹಾಸುವಕ್ಕಾಗಿ ಸೇರಿಕೊಂಡು ಎಲ್ಲವನ್ನು ಧರಿಸಿರುವ ಆಕಾಶನೇ ಆತನು. ಆತನು ಬಯಲ ಸ್ವರೂಪಿ ಆತನು. ಪ್ರಾಣಿಗಳೆಂಬ ಮೆಣಸುಗಳ ಖಾರವೂ ಆತನೇ. ಈಗ ಮೆಣಸಿನ ಕಾಳು ನೋಡಿದಿರಲ್ಲ, ಮೆಣಸು, ಕಪ್ಪು ಮೆಣಸೆಲ್ಲ ನೋಡಿದ್ರಲ್ಲ, ಅದರಲ್ಲಿರ್ತಕ್ಕಂಥ ಖಾರದ ಅಂಶ ಇದೆಯಲ್ಲ, ಖಾರದ ಅಂಶ ಹೋಯಿತು ಅಂದರೆ ಮೆಣಸೇ ಅಲ್ಲ. ಆ ರೀತಿಯಲ್ಲಿ ಪರಮಾತ್ಮನೂ ಇಲ್ಲ ಅಂದರೆ ಈ ಜಗತ್ತನ್ನೋದು, ಈ ಪ್ರಾಣಿ ಸಮೂಹ ಅನ್ನೋದು ಏನೇನೂ ಅಲ್ಲ. ಅಂದರೆ ಪರಮಾತ್ಮನ ಇರುವಿಕೆಯಿಂದಾಗಿಯೇ ಇವಕ್ಕೆಲ್ಲವೂ ಅಸ್ತಿತ್ವ, ಇವಕ್ಕೆಲ್ಲವೂ ಬೆಲೆ ಬಂದಿರೋದು. ಆದರೆ ಇವೆಲ್ಲವೂ ಪರಮಾತ್ಮನಿಲ್ಲದಿದ್ದರೆ ಇವೇನು ಮರದ ಒಟ್ಟಿದ್ದಂತೆ, ಏನೂ ಪ್ರಯೋಜನ ಇಲ್ಲದಂಗೆ ಆಗುತ್ತೆ. ಅಂದರೆ ಪರಮಾತ್ಮನಿಂದಲೇ ಇವು ಕಾಣಿಸ್ಕೊಂಡು ಪರಮಾತ್ಮನಲ್ಲಿಯೇ ಇವು ಐಕ್ಯವಾಗ್ತವೆ. ಪದಾರ್ಥಗಳ ಪದಾರ್ಥತ್ವವೂ ಆತನು. ಅನುತ್ತಮವಾದ ತತ್ವವೂ ಆತನು. ಇರತಕ್ಕ ವಸ್ತುಗಳ ಸತ್ವವೂ ಆತನು. ಇಲ್ಲದಿರುವ ವಸ್ತುಗಳ ಅಂದರೆ ಅಭಾವವೂ ಆತನೇ. ಯಾವುದೋ ಪದಾರ್ಥ ಕಾಣಿಸ್ತಾ ಇಲ್ಲ ಅಂದರೆ ಕಾಣದೇ ಇರುವ ಅಭಾವವೂ ಕೂಡ ಆತನೇ. ಇಲ್ಲದೆ ಇರೋದು ಅವನೇ, ಇರೋದು ಅವನೇ. ಅವಿಚಾರ ಸ್ಥಿತಿಯಲ್ಲಿ ರಮಣೀಯಗಳಾದ ಜಗದ್ಭಾವಗಳೆಲ್ಲವೂ ಆತ್ಮನಿಂದಲೇ ಬಂದವು ಎಂಬ ಜ್ಞಾನವು ಯಾವನನ್ನು ತಿಳಿಯುವುದರಿಂದ ಬರುವುದೋ ಆ ವಿಚಿತ್ರ ಅಲೌಕಿಕ ಸ್ವಸಂವಿತ್ ಸ್ವರೂಪನು ಆತನು. ಅರ್ಥ ಆಯ್ತಲ್ವಾ? ಈ ರೀತಿಯಲ್ಲಿ ಎಲ್ಲವೂ ಕೂಡ ಆತನೇ ಆಗಿದ್ದಾನೆ. ಮಿಥ್ಯಾ ಭ್ರಾಂತಿಗಳ ಕ್ರೀಡಾಕ್ಷೇತ್ರವಾಗಿರುವ ಜಗತ್ತೆಂಬ ಈ ಜಾಲದಲ್ಲಿ ಅಹಂ ಎಂಬುದು ಎಂದು ಮೊದಲಾಗಿ ವಿಚಾರ ಮಾಡುವುದಕ್ಕೆ ಆರಂಭವಾಗುತ್ತಲೂ ಉದುರಿ ಹೋಗುವ ಭಾವಗಳು ಇದ್ದಂತೆ ಕಂಡರೂ ಇಲ್ಲವೇ ಇಲ್ಲದವು ಅಲ್ಲವು. ಅವು ಇದ್ದಂತೆ ಕಾಣ್ತವೆ, ಜಗತ್ತಿನ ವಿಚಾರಗಳು ಇದ್ದಂತೆ ಕಾಣ್ತವೆ, ಆದರೆ ಅವು ಇಲ್ಲವೇ ಇಲ್ಲ. ಯಾಕಂದರೆ ವಿಚಾರಪೂರ್ವಕವಾಗಿ ಅವುಗಳನ್ನ ಸಂಕಲ್ಪ ಮಾಡ್ಕೊಂಡು ಹೋದಂತೆ ಅದು ಬೆಳೀತಾ ಹೋಗುತ್ತೆ. ಕಟ್ಟಂಥ ವಿಚಾರವನ್ನು ಕಟ್ ಮಾಡಿಬಿಟ್ರೆ, ಸಂಕಲ್ಪವನ್ನು ಕಟ್ ಮಾಡಿಬಿಟ್ರೆ ಏನೂ ಇಲ್ಲದೆ ಬರಿದಾಗುತ್ತೆ. ಇದಕ್ಕೆ ಅನುಭವ ಬರಬೇಕಂದ್ರೆ ನೀವು ವಿಚಾರ ಮಾಡೋಕ್ಕೆ ಮುಂದಾಗಬೇಕು. ಸಂಕಲ್ಪ ಮಾಡೋಕ್ಕೆ ಮುಂದಾಗ್ತೀರಿ. ಸಂಕಲ್ಪ ಮಾಡ್ತಾ ಇದ್ದೀನಿ ಯಾವುದೋ ಒಂದು ವಿಚಾರವನ್ನು, ಆ ಸಂಕಲ್ಪವನ್ನು ವಿಚಾರದ ಮೂಲಕ ಮುಂದುವರಿಸ್ತಾ ಇದ್ದೀನಿ ಅಂತ ನೀವು ಯಾವುದೋ ಒಂದು ವಿಚಾರಕ್ಕೆ ಹೋಗಿ, ಎಲ್ಲರಿಗೂ ಅನುಭವ ಇದೆ, ಯಾವುದಾದ್ರೂ ಒಂದು ಕನಸನ್ನು ಕಾಣ್ತಾನೆ ಇರ್ತೀರಿ, ಯಾವುದೋ ಒಂದು ವಿಚಾರವಾಗಿ ನೀವು ಚಿಂತನೆ ಮಾಡ್ತಾನೆ ಇರ್ತೀರಿ. ಆ ಚಿಂತನೆ ಮಾಡುವುದನ್ನು ನಿಲ್ಲಿಸುವ ಅಭ್ಯಾಸ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಜಗತ್ತು, ಪರಮಾತ್ಮ ಈ ವಿಚಾರವಾಗಿ ಏನು ಹೇಳ್ತಾ ಇದ್ದಾರೆ, ಆಧ್ಯಾತ್ಮ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗಬೇಕಾದ್ರೆ
ಎಲ್ಲರ ಮನಸ್ಸಿನಲ್ಲೂ ಯಾವುದಾದ್ರೂ ಒಂದು ಪಿಕ್ಚರ್ ಓಡ್ತಾನೆ ಇರ್ತದೆ. ಯಾವುದಾದ್ರೂ ಒಂದು ವಿಚಾರವಾಗಿ ಮನಸ್ಸು ಹಿಂದೆ ಮುಂದೆ ಆಗು ಹೋಗುಗಳ ಭೂತ ಭವಿಷ್ಯತ್ತೆಲ್ಲವನ್ನು ಚಿಂತನೆ ಮಾಡ್ತಾನೆ ಇರ್ತದೆ. ಕೆಲವರು ದುಃಖಕ್ಕೊಳಗಾಗಿರ್ತಾರೆ, ಕೆಲವರು ಕ್ರೋಧಕ್ಕೆ ಒಳಗಾಗಿರ್ತಾರೆ, ಕೆಲವರು ಆನಂದಮಯವಾಗಿರ್ತಾರೆ. ನಾನಾ ರೀತಿಯ ಭಾವಗಳೆಲ್ಲ ಇಲ್ಲಿ ಎಲ್ಲ ವಿಕಾರಗಳನ್ನು ಒಳಗೊಂಡು ನಡೀತಾ ಇರ್ತದೆ. ಅದನ್ನು ಮನಗಾಣಬೇಕು. ಮೊದಲು ಏನು ನಡೀತಾ ಇದೆ, ನನ್ನೊಳಗೆ ಏನು ನಡೀತಾ ಇದೆ, ಆ ವಿಚಾರವನ್ನು ನೋಡಬೇಕು. ಪ್ರಾಯದವರು ಒಂಥರ ಯೋಚನೆ ಮಾಡ್ತಾರೆ, ಮುದಿತನದವರು ಒಂಥರ ಯೋಚನೆ ಮಾಡ್ತಾರೆ, ಬಾಲ್ಯದವರು ಒಂಥರ ಯೋಚನೆ ಮಾಡ್ತಿರ್ತಾರೆ. ಸುಮಾರಾಗಿ ತಿಳುವಳಿಕೆ ಬಂದು ನನ್ನ ಮನಸ್ಸಿನ ಸ್ಥಿತಿ ಏನು ಆಗ್ತಾ ಇದೆ, ನನ್ನ ಮನಸ್ಸಿನಲ್ಲಿ ಯಾವುದೋ ವಿಚಾರ ಓಡ್ತಾ ಇದೆ ಅನ್ನುವುದನ್ನು ಅರಿತುಕೊಳ್ಳುವಂಥ ಸ್ಥಿತಿ ಇರುವವರು ಎಲ್ಲರೂ ಯೋಚನೆ ಮಾಡಬೇಕು. ಆ ಯೋಚನೆ ಮಾಡಿ ವಿಚಾರ ಮಾಡಿ ಏನು ಓಡ್ತಾ ಇದೆಯಲ್ಲ ಸಮಾಚಾರಗಳು, ಅದನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಸಾಧನೆ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಆಗ ಜಗತ್ ಸಂಕಲ್ಪ ಅಂದ್ರೇನು, ಜಗತ್ತು ಅಂದ್ರೇನು, ಪರಮಾತ್ಮ ಅಂದ್ರೇನು, ಬಯಲು ಅಂದ್ರೇನು, ಇವೆಲ್ಲ ಗೊತ್ತಾಗಬೇಕಾದ್ರೆ ನಾವು ಚಿಂತನೆ ಮಾಡ್ತಾ ಇರಬೇಕು. ಚಿಂತನೆ ಮಾಡುವುದನ್ನು, ವಿಚಾರ ಮಾಡುವುದನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಬೇಕು. ಹೇಗೆ ನಿಲ್ಲಿಸೋದು? ಅದಕ್ಕೆ ಜ್ಞಾನಿಗಳು ನಮಗೆ ಮಾರ್ಗದರ್ಶನ ಹಾಕ್ಕೊಟ್ಟಿರೋದು. ಯಾವ ವಿಚಾರದ ಯಾವ ವಿಷಯದ ಒಂದು ಅಕ್ಷರ, ಮೊದಲನೇ ಅಕ್ಷರನೇ ತಡೆದು ನಿಲ್ಲಿಸ್ಬೇಕು. ಮೊದಲನೇ ಅಕ್ಷರದಿಂದಲೇ ನಿಲ್ಲಿಸಬೇಕು. ಅಲ್ಲಿಂದ ಮುಂದಕ್ಕೂ ಹೋಗಬಾರ್ದು, ಹಿಂದಕ್ಕೂ ಬರಬಾರ್ದು ಮನಸ್ಸು. ಈ ರೀತಿಯಲ್ಲಿ ಮನಸ್ಸಿನ ಚಲನೆಯನ್ನು ನಾವು ನಿಲ್ಲಿಸುವ ಪ್ರಯತ್ನವನ್ನು ಮಾಡಿದಾಗ ಏಕಾಏಕಿ ನಿಂತು ಹೋಗೋದಿಲ್ಲ, ಅಥವಾ 1 ತಿಂಗಳು 1 ವರ್ಷಕ್ಕೆ ನಿಂತು ಹೋಗೋದಿಲ್ಲ. ದಿನನಿತ್ಯ ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಅದು ನಮ್ಮ ಹಿಡಿತಕ್ಕೆ ಬರುತ್ತೆ. ಆದರೆ ಈ ಅಭ್ಯಾಸ ಮಾಡಬೇಕಲ್ಲ. ನಾವು ಅದ್ರ ಗೋಜಿಗೆ ಹೋಗೋದಿಲ್ಲ, ಇಂಥದ್ದೊಂದು ಸಮಾಚಾರ ಇದೆ ಅಂತಲೇ ಗೊತ್ತಿಲ್ಲ. ಬರೀ ಭೂತ ಭವಿಷ್ಯತ್ಗಳಲ್ಲಿ ಓಡಾಡ್ತಿರ್ತೀವಿ. ವರ್ತಮಾನದಲ್ಲಿ ಏನನ್ನೂ ಚಿಂತೆ ಮಾಡೋದಿಲ್ಲ, ವರ್ತಮಾನದ ಯಾವ ಕೆಲಸವನ್ನು ಮಾಡೋದಿಲ್ಲ. ಇವತ್ತೊಂದೆಲ್ಲ ಬಿಟ್ಬಿಟ್ಟು ಇವತ್ತನ್ನು ನಾಳೆ ಯೋಚನೆ ಮಾಡ್ತೀವಿ. ಇಲ್ಲ, ನಾಳೆ ಆಗಬೇಕಾಗಿರೋದನ್ನ ಇವತ್ತು ಯೋಚನೆ ಮಾಡ್ತಾ ಇರ್ತೀವಿ. ನಾಳೆ ಮುಂದೆ ಬರುತ್ತಲ್ಲ ನಾಳೆ, ಆ ನಾಳೆಯನ್ನು ನಾನು ಅನುಭವಿಸ್ಲಿಕ್ಕೆ ತಯಾರಾಗಿರೋದಿಲ್ಲ. ಇವತ್ತೇ ಕನಸು ಕಂಡುಬಿಟ್ಟಿರ್ತೀನಿ, ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಏನೋ ಒಂದು ಕಂಡಿರ್ತೀನಿ. ಈ ರೀತಿಯಲ್ಲಿ ನಮ್ಮ ವಿಚಾರಗಳು ನಡೀತಾ ಇರ್ತದೆ. ಅದಕ್ಕೆ ಅಲ್ಲಿ ಏನೂ ಇಲ್ಲ, ಎಲ್ಲ ಉದುರಿ ಹೋಗುವ ಭಾವಗಳು ಇದ್ದಂತೆ ಕಂಡರೂ ಇಲ್ಲವೇ ಇಲ್ಲದವು ಅವು ಅಲ್ಲವು. ಅವು ಏನೂ ಇಲ್ಲ, ಆದರೆ ಇದ್ದಂತೆ ಕಾಣ್ತಾ ಇದೆ. ಈ ವಿಚಾರವು ಹೇಗೆ ಅಂದರೆ, ಬುದ್ಧಿಯು ನನ್ನನ್ನು ಹೇಗೆ ಹಿಡಿದುಕೊಂಡಿತು, ಬುದ್ಧಿಯಿಂದಲ್ಲವೇ ಆದಿ ಮಧ್ಯ ಅಂತ ಎಂಬ ಸಂಕಲ್ಪನೆಗಳು ಹುಟ್ಟಿಕೊಂಡಿರುವುದು. ನಾನು ಯಾರಾಗಿ ಇವುಗಳಲ್ಲಿ ಆಸ್ತೆಯನ್ನು ವಹಿಸಿರುವೆನು. ನಾನು ಯಾರು? ಈ ಜಗತ್ತಿಗೂ ನನಗೂ ಏನು ಸಂಬಂಧ? ಈ ವಿಚಾರಗಳಿಗೂ ನನಗೂ ಏನು ಸಂಬಂಧ? ನಾನು ಮಾಡ್ತಾ ಇರೋ ಚಿಂತನೆಗಳು ಇವುಗಳಿಗೂ ನನಗೂ ಏನು ಸಂಬಂಧ? ಈ ದೇಹಕ್ಕೂ ಇವಕ್ಕೂ ಏನು ಸಂಬಂಧ? ಇವುಗಳಲ್ಲಿ ಬರ್ತಕ್ಕಂಥ ಸುಖ ದುಃಖಗಳು ಏನು? ಇವೆಲ್ಲವನ್ನು ವಿಚಾರ ಮಾಡಬೇಕು ನಾವು. ನಾನು ಯಾವುದೇ ವಿಚಾರವನ್ನು ವಹಿಸ್ಕೊಂಡ್ರೆ ಅಲ್ಲಿ ಬರ್ತಕ್ಕಂಥ ಸಂಬಂಧಗಳು, ಆ ಸಂಬಂಧಗಳಿಗೆ ಒದಗಿ ಬರ್ತಕ್ಕಂಥ ಕಷ್ಟ ಸುಖಗಳು, ಒಳ್ಳೆಯದು ಕೆಟ್ಟದ್ದು, ನನಗೆ ಸಂಬಂಧಪಟ್ಟಿದ್ದು, ಅವುಗಳಿಗೆ ಸಂಬಂಧಪಟ್ಟಿದ್ದು, ಇವುಗಳ ಚಿಂತನೆಯನ್ನು ನಾನು ಒಬ್ಬನೇ ಕೂತ್ಕೊಂಡು ಮಾಡ್ತಾ ಇರ್ತೀನಲ್ಲ, ಇವುಗಳೆಲ್ಲ ಹೆಂಗೆ ಉಟ್ಕೊಂಡು, ಈ ಸಂಕಲ್ಪಗಳೆಲ್ಲ ಏನು, ಇದನ್ನು ತಡೆಯೋದು ಹೆಂಗೆ, ಅಥವಾ ಇದನ್ನು ತಡೆದ್ರೆ ದುಃಖ ಪರಿಹಾರ ಆಗುತ್ತಾ, ಇವೆಲ್ಲವನ್ನು ನಾನು ಯೋಚನೆ ಮಾಡಬೇಕು, ವಿಚಾರ ಮಾಡಬೇಕು. ಇವೆಲ್ಲನೂ ನಾನು ವಿಚಾರ ಮಾಡಿದ್ದೆ ಆದರೆ ಇದರ ರಹಸ್ಯ ನಮಗೆ ಕಂಡುಬರುತ್ತೆ. ಬ್ರಹ್ಮವು ಆಕಾಶಕ್ಕಿಂತ ಸೂಕ್ಷ್ಮವಾಗಿ, ಆಕಾಶವೇ ಬಯಲು, ಏನೂ ಇಲ್ಲ. ಪರಬ್ರಹ್ಮವು ಆಕಾಶಕ್ಕಿಂತಲೂ ಸೂಕ್ಷ್ಮವಂತೆ. ಹೌದು ಅಲ್ವಾ ಅಂತ ಅಂದರೆ ಹೌದು. ಯಾಕಂದರೆ ನಾವು ವಿಚಾರ ಮಾಡುವುದನ್ನೇ, ಸಂಕಲ್ಪ ಮಾಡುವುದನ್ನೇ ಬಿಟ್ಟು ನೋಡಿದಾಗ ಗೊತ್ತಾಗುತ್ತೆ ಅದೆಷ್ಟು ನಿರ್ಬಯಲಾಗಿದೆ ಅಂತ. ಆ ನಿರ್ಬಯಲೇ ನಾವು, ಆ ನಿರ್ಬಯಲ್ ಎಲ್ಲಿದೆಯಪ್ಪ ಅಂದರೆ ಆಕಾಶವನ್ನು ಒಳಗೊಂಡಿದೆ ಅದು. ಈಗ ಆಕಾಶ ನೋಡಲಿಕ್ಕಾದ್ರೂ ಬಹುದೂರದವರೆಗೆ ನೋಡಿದಾಗ ಆಕಾಶ ಇದ್ದಂತೆ ಕಾಣುತ್ತೆ, ಆದರೆ ಪರಮಾತ್ಮನನ್ನು ಎಷ್ಟು ದೂರ ನೋಡಿದ್ರೂ ಕಾಣಬರೋದಿಲ್ಲ, ನಿರ್ಬಯಲೇ. ಅದಕ್ಕೆ ಆಕಾಶವನ್ನು ಒಳಗೊಂಡಿರ್ತಕ್ಕಂಥದ್ದು. ಬ್ರಹ್ಮವು ಆಕಾಶಕ್ಕಿಂತ ಸೂಕ್ಷ್ಮವಾಗಿ ಆದಿ ಇಲ್ಲದಿರಲು ಆತ್ಮನಲ್ಲಿ ಈ ಅರ್ಥ ಅಂದರೆ ಇಷ್ಟೇ ಸರಿ ಎಂದು ಗೊತ್ತು ಮಾಡುವಿಕೆ ಯಾವುದು? ಪರಮಾತ್ಮ ಇಷ್ಟೇ ಸರಿ, ಇಲ್ಲಿವರೆಗೆ ಕೊನೆಯಾಗುತ್ತೆ. ಈಗ ಭೂಮಿಯನ್ನು ಕಂಡುಹಿಡಿತಾರೆ. ಇಂಗ್ಲೆಂಡಿನ ಈ ಭಾಗದಲ್ಲಿ ಭೂಮಿಯ ತುದಿಯಲ್ಲಿದ್ದೀವಿ ನೋಡಿ, ಈ ಭೂಮಿ ತುದಿ ಇದು ಅಂತ ತೋರಿಸ್ತಾರೆ. ಅದೇ ರೀತಿ ಈ ಕಡೆ ಮೂಲೆಗೆ ಬಂದರೆ ಇನ್ನೆಲ್ಲೇ ಯಾವುದೋ ಮೂಲೆಯಲ್ಲಿ ಇದು ಭೂಮಿಯ ತುದಿ ಅಂತ ತೋರಿಸ್ತಾರೆ. ಹೌದು, ಯಾಕಂದರೆ ಭೂಮಿ ವೈಜ್ಞಾನಿಕವಾಗಿ ಒಂದು ಗೋಳಾಕಾರದಲ್ಲಿ, ಉಂಡೆ ಆಕಾರದಲ್ಲಿದೆ. ಯಾವುದೋ ಒಂದು ಭಾಗದಲ್ಲಿ ಅದು ಕೊನೆಗೊಳ್ಳುತ್ತೆ, ಅಂದರೆ ಸುತ್ತುವಿಕೆ ಆರಂಭ ಆಗುತ್ತೆ. ಆದರೆ
ಆಕಾಶ ಅಂತಕ್ಕಂಥದ್ದು ತುತ್ತ ತುದಿಯಲ್ಲಿದೆ ಅಂತ ಯಾವ ವಿಜ್ಞಾನಿಯೂ ಕಂಡುಹಿಡಿದಿಲ್ಲ. ಇನ್ನು ಆಕಾಶವನ್ನು ಮೀರಿ ನಿಂತಹ ಈ ಪರಮಾತ್ಮ, ಅದರ ತುತ್ತ ತುದಿಯನ್ನು ಕಂಡುಹಿಡಿದವರು ಯಾರು? ಈ ರೀತಿಯಲ್ಲೆಲ್ಲ ನಾವು ವಿಚಾರವನ್ನು ಮಾಡಬೇಕು. ಆತ್ಮ ಇಷ್ಟೇ ಸರಿ ಅಂತ ಗೊತ್ತು ಮಾಡುವಿಕೆ ಯಾವುದು ಎಂಬ ನಿಶ್ಚಯವುಳ್ಳವನಾಗಿ ಬಹಿಷ್ ಅಂದರೆ ಹಂತದಲ್ಲಿ, ಆಂತರ್ಯದಲ್ಲಿ, ಹೊರಗಡೆ ಕೂಡ ಚೆನ್ನಾಗಿ ಸಮಾಧಾನವುಳ್ಳವನಾಗಬೇಕು. ಈ ಸಮಾಧಾನ ಅಂತಕ್ಕಂಥದ್ದು ದೊಡ್ಡ ಸಮಾಚಾರ. ಸಮಾಧಾನವನ್ನು ಹೊಂದಿಬಿಟ್ರೆ ದುಃಖವೆಲ್ಲ ನಿರ್ನಾಮ ಆಗ್ಬಿಡ್ತದೆ. ಸಮಾಧಾನ ಹೊಂದೋದೇ ಬೇಕಾಗಿರೋದು. ಆ ಸಮಾಧಾನ ತಂದುಕೊಳ್ಳೋದಕ್ಕೆ ಎಷ್ಟು ಕಷ್ಟ, ಎಷ್ಟು ಶ್ರಮ ಅಂದರೆ, ಇದು ಮನಸ್ಸಿನ ಜೊತೆ ನಡೀತಕ್ಕಂಥ ಯುದ್ಧ. ಇದು ಅಧ್ಯಾತ್ಮ ಅಂದರೆ ಯಾವುದೋ ದೇವರು, ಯಾವುದೋ ಧರ್ಮ, ಇವು ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ನನ್ನ ಜೊತೆಯಲ್ಲಿ ನನ್ನ ಮನಸ್ಸಿನ ತುಮುಲಗಳನ್ನು, ನನ್ನ ಮನಸ್ಸಿನಲ್ಲಿ ಆಗ್ತಕ್ಕಂಥ ಏರಿಳಿತಗಳ ವಿಚಾರಗಳನ್ನು, ಚಿಂತೆಗಳನ್ನು, ಇವುಗಳ ಜೊತೆಯಲ್ಲಿ ನಾನು ಯುದ್ಧ ಮಾಡಬೇಕು. ಇವುಗಳನ್ನು ನನಗೆ ಸಂಬಂಧ ಏನು, ಇವುಗಳು ನಿಲ್ಲಿಸೋದು ಹೇಗೆ, ಇದು ನಿಲ್ಲಿಸಿದ್ರೆ ಆಗೋ ಬಗೆ ಏನು, ಇವುಗಳನ್ನ ತಿಳಿದು ಸಾಧಿಸೋದು ಆಧ್ಯಾತ್ಮ. ದೇವರು ಅಂದರೆ ಯಾವುದೋ ರೂಪಾಕಾರ ಅಲ್ಲ, ಯಾವುದೋ ನಾಮಾಂಕಿತವಲ್ಲ. ಈ ರೀತಿಯಲ್ಲಿ ವಿಚಾರ ಮಾಡಬೇಕು. ಇದು ಆಧ್ಯಾತ್ಮ. ಅದನ್ನು ಇಲ್ಲಿ ಶ್ರೀರಾಮನಿಗೆ ವಸಿಷ್ಠರು ಹೇಳ್ತಾ ಇದ್ರು. ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.